ಎಷ್ಟೋ ದೇವಾಲಯವನ್ನು ನಾಶ ಮಾಡಿದ ಮುಘಲ್ಸ್ಗೆ ಕೇದಾರ್ನಾಥ್ ದೇವಾಲಯವನ್ನು ನಾಶ ಮಾಡೋದಕ್ಕೆ ಎಂದಿಗೂ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಗಢ್ವಾಲ್ ರಾಜ್ಯದ ರಾಣಿ. ಕೇದಾರ್ನಾಥ್ ದೇವಾಲಯ ಗಢ್ವಾಲ್ ಅನ್ನೋ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಆ ಸಮಯದಲ್ಲಿ ರಾಜ ಮಹಿಪತ್ ಸಿಂಗ್ ಯುದ್ಧದಲ್ಲಿ ಸಾವನ್ನಪ್ಪಿದಾಗ ಆ ರಾಜ್ಯದ ಆಳ್ವಿಕೆ ರಾಣಿ ಕರ್ಣಾವತಿಯ ಪಾಲಾಗಿತ್ತು. ಇದನ್ನು ಕೇಳಿದ ಮುಘಲ್ನ ರಾಜ ಶಹಜಹಾನ್ ಇದೇ ಸರಿಯಾದ ಸಮಯ ಎಂದು ಗಢ್ವಾಲ್ ರಾಜ್ಯ ಹಾಗೂ ಕೇದಾರ್ನಾಥ್ ದೇವಾಲಯವನ್ನು ನಾಶ ಮಾಡೋದಕ್ಕೆ ಅಂತ ಅವನ ಸೈನ್ಯವನ್ನ ಕಳಿಸ್ತಾನೆ. ಮುಘಲ್ ಸೈನ್ಯ ಗಂಗಾ ನದಿಯನ್ನ ದಾಟಿ ಗಢ್ವಾಲ್ ರಾಜ್ಯದಲ್ಲಿ ಪ್ರವೇಶ ಮಾಡ್ತಾರೆ. ಆದರೆ ಅವರಿಗೆ ಅಲ್ಲಿ ಸಿಕ್ಕಿದ್ದು ಖಾಲಿಯಾದ ಊರುಗಳು, ಹಿಮದ ಪರ್ವತಗಳು ಮತ್ತು ನಿಶಬ್ದ ಮಾತ್ರ. ಇದು ರಾಣಿ ಕರ್ಣಾವತಿಯ ಒಂದು ಯೋಜನೆಯಾಗಿತ್ತು. ಮುಘಲ್ ಸೈನ್ಯ ಬಂದ ಎಲ್ಲಾ ದಾರಿಗಳನ್ನು ಕಲ್ಲು ಹಾಗೂ ಮರಗಳಿಂದ ಮುಚ್ಚಿ ಅವರನ್ನು ಹಿಮದ ಪರ್ವತದ ಮಧ್ಯೆ ಸಿಲುಕಿಸಿದರು. ದಾರಿ ಗೊತ್ತಾಗದೆ, ಹಿಂದೆ ಹೋಗಲು ಸಾಧ್ಯವಾಗದೆ, ದಿನೇ ದಿನೇ ಊಟ ಕೂಡ ಸಿಗದೆ ಇದ್ದಾಗ ಮುಘಲ್ ಸೈನ್ಯ ತಮ್ಮ ಸೋಲನ್ನು ಒಪ್ಪಿಕೊಂಡು ರಾಣಿಯ ಮುಂದೆ ಶರಣಾಗುತ್ತಾರೆ. ಆಗ ರಾಣಿ, ನೀವು ನಿಮ್ಮ ಮೂಗನ್ನು ಕತ್ತರಿಸಿಕೊಂಡರೆ ಮಾತ್ರ ನಿಮಗೆ ಇಲ್ಲಿಂದ ಬಿಡುಗಡೆ ಎಂದು ಹೇಳಿದರು. ಜೀವ ಉಳಿಸಿಕೊಳ್ಳಕ್ಕೆ ಮುಘಲ್ ಸೈನಿಕರು ತಮ್ಮ ಮೂಗನ್ನು ಕತ್ತರಿಸಿಕೊಂಡು ಅಲ್ಲಿಂದ ಮರಳಿ ದೆಹಲಿಗೆ ಹೋಗ್ತಾರೆ. ಇದಾದ ನಂತರ ಮುಘಲ್ಸ್ ಎಷ್ಟೇ ಬಾರಿ ಪ್ರಯತ್ನ ಮಾಡಿದರೂ ರಾಜ್ಯ ಹಾಗೂ ದೇವಾಲಯವನ್ನು ನಾಶ ಮಾಡಲು ಎಂದಿಗೂ ಸಾಧ್ಯವಾಗಲಿಲ್ಲ.